ಮದುವೆ ಆಗಿ 3 ವರ್ಷ ನಂತರ ನಾವು ಮನೆ ಕಟ್ಟಿದೆವು. ಮನೆ ಕಟ್ಟಿದ ನಂತರ ನಮಗೆ ಎಲ್ಲ ಸ್ಕಿನ್ನಿದು ಪ್ರಾಬ್ಲಮ್ ಶುರುವಾಯಿತು. ಸ್ಕಿನ್ ಅಲ್ಲಿ ನೋಡಿ, ಸ್ಕಿನ್ ಹಾಂ ನೋಡಿ, ಸ್ಕಿನ್ ಫುಲ್ ಇತ್ತು. ಡಾಕ್ಟ್ರ್ ಇದು ಏನು ಅಂತಲೇ ಹೇಳಿಲ್ಲ. 2 ಕಾಲು ಸಹಿಗೆ ಆಗಿದೆ. ಇಡೀ ಫುಲ್ಲು ಕಾಲಿತ್ತು ನಂದು. ಏನು ಹೇಳಿಲ್ಲ, ಸೋರಿಯಾಸಿಸ್ ಅಂತ ಏನು ಹೇಳಿಲ್ಲ. ಡಾಕ್ಟ್ರಿಗೆ ಮದ್ದು ಕೊಟ್ಟಿದ್ದಾರೆ, ತುಂಬ ಮದ್ದು ಮಾಡಿದ್ದೇನೆ ನಾನು. ಆಮೇಲೆ ನಾನು ಅದು ಸರ್ಪ ಸಂಸ್ಕಾರ ಅದು ಇದೆಲ್ಲ ಮಾಡಿದ್ದೇನೆ. ಮತ್ತು ಲಾಸ್ಟಿಗೆ ನಿಮ್ಮದು ಯೂಟ್ಯೂಬ್ ನೋಡಿಯೇ ನಾನು ಇಲ್ಲಿ ಬಂದದ್ದು. 8 ವರ್ಷ ಆಯಿತು. ಸಾಧಾರಣ ಇವರು 2 ತಡೆ ಮಾಡಿದ್ದಾರೆ ನನಗೆ, 2 ತಡೆ. ಇದು ಈಗ 3ನೇ ತಡೆ. ಸಾಧಾರಣ ನನಗೆ ಈ ಶರೀರದಲ್ಲಿರುವಂಥದ್ದು ಈ ನಾಗನ ಆತ್ಮಗಳೆಲ್ಲ ಉಂಟು ಅಂತ ಹೇಳಿದ್ದಾರೆ ಮುಂಚೆನೇ. ಮತ್ತು ಇವರು ಸಹ ಹೇಳಿದರು ನನಗೆ ನಾಗನ ಆತ್ಮ ಉಂಟು ಅಂತ. ಈಗ 3ನೇ ತಡೆಗೆ ನಾನು ಬಂದಿದ್ದೇನೆ. ಆಲ್ಮೋಸ್ಟ್ 8 ವರ್ಷದಿಂದ ನಾನು ಅನುಭವಿಸಿದ್ದು. ನಾನು 2 ತಡೆಯಲ್ಲಿ ಸಾಧಾರಣ ನಾನು ಕಂಪ್ಲೀಟ್ ಅಂತ ಹೇಳಲ್ಲ, ಆದರೆ 2 ತಡೆಗೆ ನನಗೆ ಸುಧಾರಿಸಿದ್ದೇನೆ ನಾನು. ಈಗ ಕೆಲವೊಂದು ವೈಯಕ್ತಿಕ ವಿಷಯದಲ್ಲಿ ನಾನು ಹೇಳೋದಿಲ್ಲ, ಅದು ನಾನು ಗುಣ ಆಗಿದೆ ನನಗೆ. ವೈಯಕ್ತಿಕ ವಿಷಯ ಅದು ನನ್ನದು, ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಅದು ನನಗೆ ಗುಣ ಆಗಿದೆ. ಎಲ್ಲ ಅಯ್ಯೋ ದೇವ, ನಾನು ಎಲ್ಲ ಆಯುರ್ವೇದಿಕ್, ಇಂಗ್ಲೀಷ್ ಮದ್ದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ 3 ಸಲ ನಾವು ಸರ್ಪ ಸಂಸ್ಕಾರ ಮಾಡಿದ್ದೇವೆ 3 ಸಲ ಹೋಗಿ. ಎಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದು, ಮತ್ತೆ ಪುನಃ ಹಾಗೆ ಶುರು ಆಗೋದು, ಹಾಗೆ ಆಗೋದು. ಫುಲ್ಲು ಗುಣ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಕರೆಕ್ಟಾಗಿ ನನಗೆ ರಾತ್ರಿ ಚಲನೆ ಗೊತ್ತಾಗ್ತದೆ. ನಿದ್ದೆ ಬಂದ ಮೇಲೆ ನಾಗ ಚಲನೆ ಮಾಡ್ತಾನೆ, ನಮಗೆ ಅದು ಗೊತ್ತಾಗುತ್ತೆ. ಹಾವು ಕೈಗೆ ಆಗ್ತದೆ, ಕಾಲು ನಡೆ ಬರುತ್ತೆ, ಯಾವಾಗ ಸಹ ಅಲ್ಲ. ಅದು ಆವಾಗ ನನಗೆ ಎಚ್ಚರಿಕೆ ಆಗ್ತದೆ, ನನ್ನದು ಕೈ ಶೇಕ್ ಆಗ್ತಾ ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಮತ್ತು ಏನಾದರೂ ಗಲೀಜು ಅಲ್ಲಿ, ಈಗ ಗಲೀಜು ಇರ್ತದೆ, ಅಲ್ಲಿ ಹೋದರೆ ಕಾಲು ಹೀಗೆ ಆಗ್ತದೆ, ಅಲ್ಲಿ ಹೋಗಬೇಡ ಅಂತ ಹೇಳ್ತದೆ. ಎಳಿತದೆ, ಈ ಕಾಲು ಹೀಗೆ ಆಗ್ತದೆ, ಆಗಾಗ್ತದೆ ಎಂತಾದರೂ ಗಲೀಜು ವಸ್ತು ಮಾಡಿದರೆ. ಮತ್ತು ಮೀನು ತಿನ್ನಬಾರ್ದು, ನಾನ್ ವೆಜ್ ತಿಂದರೆ ಸುಡಾಗ್ತದೆ ಇಡೀ ತುರಿಕೆ, ಸ್ಕಿನ್ ತುರಿಕೆ. ಈಗ ನಾನು ಕಂಪ್ಲೀಟ್ ಬಿಟ್ಟಿದ್ದೇನೆ, ಏನು ಮುಟ್ಟುವುದಿಲ್ಲ ನಾನು, ಎಂತ ಸಹ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಸುಧಾರಣೆ ತುಂಬ ಆಗಿದೆ. ನಾನು ಇಲ್ಲಿ ಬಂದ ಮೇಲೆ ಕೆಲವು ವೈಯಕ್ತಿಕ ವಿಷಯಗಳೆಲ್ಲ ನನ್ನದು ಕಮ್ಮಿ ಆಗಿದೆ, ತುಂಬ ಕಮ್ಮಿ ಆಗಿದೆ. ಹೇಳಿ ಮೇಡಮ್, ಅವ್ರದ್ದು ಏನು ತೊಂದರೆ ನಿಮ್ಗೇನು ಕಾಣಿಸ್ತಾ? ಅವ್ರು ಹೇಳ್ತಾವ್ರೆ ನಾಗದು ಒಂದು ಆತ್ಮದ್ದು ಸಂಚಾರ ನನ್ನ ದೇಹದಲ್ಲಿ ಆಗ್ತಾ ಇದ್ದಿದ್ದು ಅವ್ರ ಅನುಭವಕ್ಕೂ ಬಂತು ಅಂತ. ಈಗ ಸಹ ಉಂಟು, ಅದು ಬಂದು ಸರ್ ದೇವ್ರದ್ದು ಇದೆ, ಅವ್ರಿಗೆ ದೇವ್ರದ್ದು ನಾಗದಿದೆ, ಹಾಗಾಗಿ ಅದು ಇರುತ್ತೆ, ಅದು ಹೋಗಲ್ಲ. ಬಟ್ ಇದೆಲ್ಲ ನಾಗದ್ದೇ ಮಾಡಿರೋದು, ಕಾಲದೆಲ್ಲ ನಾಗದ್ದು ಮಾಡಿರೋದು. ಬಟ್ ಮುಂಚೆ ಇವರು ಯಾವ ಥರ ಇರಬೇಕು ಅನ್ನೋದು ಸೂಚನೆ, ಅದು ಈ ಥರ ಇರಬೇಕು, ನೀನು ಹಿಂಗಿರ್ಬೇಕು ಅನ್ನೋದಕ್ಕೆ ಸೂಚನೆ ಕೊಟ್ಟಿದ್ದೆ. ನಾನು ಬಂದಮೇಲೆ ಹೇಳಿದೆ, ಇವ್ರದ್ದು ಒಂದು ಬಲಿ ಕೊಡಬೇಕಿತ್ತು ದೇವ್ರದ್ದು. ಅದನ್ನು ಕುಂಬಳಕಾಯಿ ಬಳಿ ಅಂತ ಹಂಗೆ ಮಾಡಿಸಿ ಅಲ್ಲೆಲ್ಲ ಮಾಡಿಸಿದ ಮೇಲೆ ಇವಾಗ ಸ್ವಲ್ಪ ಪದಲ್ಲ ಸುಮಾರು ಸುಧಾರಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟಿದ್ರು ಇವರು, ಆ ತಂದೆಯವರಿಂದ ಮಾಡ್ತಾ ಬಂದಿದ್ದನ್ನ ಅದನ್ನ ಬಿಟ್ಬಿಟ್ಟಿದ್ರು. ಅದು ನಾಗನೇ ಇತ್ತು ಅಲ್ಲಿ, ಅದು ಸರಿ ಬಿಟ್ಬಿಟ್ಟಿದಾಗ ಇವಾಗ ಜ್ಞಾಪಕ ಮಾಡಿದೆ ನಾನು. ಅದು ನೋಡಿ ನೀವು ಈ ಥರ ಮಾಡೋದು ಬಿಟ್ಬಿಟ್ಟಿದ್ದೀರಾ, ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು. ಅದು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮದೆಲ್ಲ ಸರಿ ಹೋಗುತ್ತೆ. ಇಲ್ಲಾಂದರೆ ಇದೇ ಥರ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ. ನಿಮಗೆ ಜ್ಞಾಪಕ ಮಾಡ್ತಾ ಇದೆ ಬಂದು, ಅದು ಈ ಥರ ಮಾಡಿ ನಾನು ಬಿಟ್ಟಿದ್ದೀರಾ, ಪೂಜೆ ಮಾಡೋದು ಬಿಟ್ಟಿದ್ದೀರಾ ಅಂತ ಅಂದಮೇಲೆ ಮತ್ತೆ ಹೌದು ಅಂತೇಳ್ಬಿಟ್ಟು ಈ ಸರಿ 2ನೇ ಸರಿ ಬಂದಾಗ ಹೋಗಿ ಅದಕ್ಕೆ ಆ ಮರಕ್ಕೆ ಏನು ಪೂಜೆ ಮಾಡಬೇಕು, ಮರದಲ್ಲಿತ್ತು, ಅವ್ರ ಜಮೀನೆಲ್ಲ ಮರದಲ್ಲಿತ್ತು, ಅಲ್ಲಿ ಹೋಗಿ ಪೂಜೆ ಮಾಡಿ ಅವ್ರಿಗೇನು ನಾನು ಯಾವ ಥರ ಹೇಳಿದ್ನೋ ಆ ಥರ ಎಲ್ಲ ಮಾಡಿದ ಮೇಲೆ ಇವಾಗ ಸುಧಾರಿಸ್ಕೊಂಡು ಬರ್ತಾ ಇದ್ದಾರೆ. ಅದು ದೇವ್ರ ನಾಗ ಇದೆಯಲ್ವಾ, ಹಾಗಾಗಿ ನಿಧಾನಕ್ಕೆ ಅದು ಅವ್ರಿಗೆ ಯಾವ ಥರ ಇವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೋ ಅವಾಗ ದೂರ ಸರ್ಕೊಂಡು ಹೋಗುತ್ತೆ. ಈಗ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ಮೇಲೆ ನಿಧಾನಕ್ಕೆ ಅವ್ರಿಗೆ ಹೋಗುತ್ತೆ. ಆಮೇಲೆ ವಾಕ್ ಬಂದ್ರೆ ಬರ್ಬೋದು, ಅವರು ಇಷ್ಟ ಇದ್ದರೆ ಬಂದು ಮಾತಾಡ್ತಾರೆ. ಮತ್ತೆ ಬೇರೆ ಇನ್ನೇನು ತೊಂದರೆ ಇಲ್ಲ ಸರ್, ಪರ್ಸನಲ್ ತುಂಬ ಇತ್ತು, ಅದೆಲ್ಲ ಸರ್ ಹೋಗಿದೆ. ಮತ್ತೆ ಈ ಹುಡುಗನ್ ಬಂದು ಮಾತು ಬರ್ತಾ ಇರಲಿಲ್ಲ, ಮಾತು ದೇವರು ಬಂದು ಸ್ಟಾಪ್ ಮಾಡಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಮಾತಾಡ್ತಿದ್ದ, ತುಂಬ ಬಾಯಿ ತುಂಬ ಮಾತಾಡ್ತಿರ್ಲಿಲ್ಲ, ಹಂಗೆ ಕಟ್ ಆಗೋದು, ಹಾಗೆ ಮಾಡ್ತಾನೆ ಅವನು. ತೊದಲುವುದು 3 ವರ್ಷದ ಚಿಕ್ಕ ಮಗು ಇರುವಾಗ 3 ವರ್ಷ ಏನಿಲ್ಲ, ಏನು ತೊಂದರೆ ಇಲ್ಲ. ನಾವು ಅಲ್ಲಿ ಮನೆ ಮಾಡಿ ಕಟ್ಟಿದ ನಂತರ ಸುರಾದದ್ದು ಎಲ್ಲ
ಅಂದ್ರೆ ನೀವು ಯಾವ ಜಾಗದಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ರಿ ಆ ಜಾಗದಲ್ಲಿ ಎಲ್ಲ ಸಮಸ್ಯೆ ಆದದ್ದು ನಮಗೆ. ಆಮೇಲೆ ನಾನು ತ್ರಿಶೂಲ ನಾಲ್ಗೆಗೆ ಇಟ್ಬಿಟ್ಟು ಓಂ ಬರೆದು ಅದು ಓಂ ನಾಲ್ಗೆಲ್ಲ ಬರದೆ ಓಂ ಬರೆದಾದ್ಮೇಲೆ ಇವಾಗ ಮಾತಾಡ್ಲಿಕ್ತಿದ್ದಾನೆ. ಕರೆಕ್ಟ್ ಮಾತಾಡ್ತಾರ? ಸ್ವಲ್ಪ ಕಟ್ತದೆ, ಸ್ವಲ್ಪ ಮುಂಚೆಕ್ಕಿಂತ ಇಲ್ಲ ಈಗ ಇನ್ನೊಂದು ಇಲ್ಲ ಪದ್ಯ ಎಲ್ಲ ಹೇಳ್ತಾನೆ, ಪದ್ಯ ಎಲ್ಲ ಹೇಳ್ತಾನೆ, ಮುಂಚೆ ಅದೆಲ್ಲ ಹೇಳ್ತಾನೆ. ಮೊದಲು ಅಷ್ಟು ಬರ್ತಾ ಅಲ್ಲ ಹೇಳ್ತಾ ಇದ್ದ, ಸ್ವಲ್ಪ ಕಟ್ತದೆ. ಈಗ ಸ್ವಲ್ಪ ಕರೆಕ್ಟ್ ಆಗಿ ಆಗಿದ್ದಾನೆ. ಎಷ್ಟು ವರ್ಷ ಅವನಿಗೆ? ಈಗ ಅವನಿಗೆ 8 ವರ್ಷ. ಯಾವ ವರ್ಷದಲ್ಲಿ? 3 ವರ್ಷ ಇದ್ದಾಗ ಆ ಥರ ಆಗಿತ್ತು? ಅಲ್ಲ, 3 ವರ್ಷ ತನಕ ಅವನು ಸರಿ ಇದ್ದ, ಕರೆಕ್ಟ್ ಇದ್ದ. ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಕರೆಕ್ಟ್ ಇದ್ದ, ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗುವಾಗ ಸೋದರ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿಂದ ಇಲ್ಲಿವರೆಗೂ? ಇಲ್ಲಿವರೆಗೆ. ಈಗ ಅವನಿಗೆ 3rd ಸ್ಟ್ಯಾಂಡರ್ಡ್ ಈಗ ಅವನು. ಮತ್ತೆ ಅವರಿಗೆ ಸಹ ಹಾಗೆ, ಅವರಿಗೆ ಅದೇ ಇವರು ಹೇಳಿದರು, ಸ್ವಲ್ಪ ಒಂದು ನಮ್ಮ ಗಂಡನ ಇವರ ಕಡೆಯಿಂದ ಒಂದು ಹೆಂಗಸು ಮಾಟ ಮಾಡಿದ್ದಾರೆ ಅಂತ. ಖಂಡಿತ ಅದು, ಯಾಕೆಂದರೆ ಅದು ಬೇರೆ ಕಡೆಯಿಂದ ಸಹ ನಮಗೆ ಕೇಳಿ ಬಂದಿದೆ. ಅದು ಹೆಚ್ಚಾಗಿ ನನಗೇನೆ ಹೇಳ್ತಾ ಇದ್ರು ಇವರು, ಅದು ನಾವು ತೆಗೆದಿದ್ದೇವೆ, ಬೇರೆ ಕಡೆಯಿಂದ ನಾವು ತೆಗೆದಿದ್ದೇವೆ. ಮತ್ತು ಇಲ್ಲಿ ಬಂದ ಮೇಲೆ ಇವರು ಹೇಳಿದ್ದು ಕರೆಕ್ಟಾಗಿ, ಒಂದು ಹೆಂಗಸು ಮಾಡಿದ್ದು ನಿಮ್ಮ ಗಂಡನ ಕಡೆಯಿಂದ ಅಂತ ಹೇಳಿದರು. ನೀವೇ ಹೇಳಿದ್ದು ಅದು ಈಗ ಅವರದ್ದು 2 ತಡೆ ಆಗಿದೆ. ಈಗ 3ನೇ ತಡೆ, 3 ತಡೆ ಮಾಡಬೇಕು ಅಂತ ಹೇಳಿದ್ದಾರೆ. 3ನೇ ತಡೆಗೆ ನಾವಿಲ್ಲಿ ಬಂದಿದ್ದೇವೆ. ಅಮಾವಾಸ್ಯೆಯ ದಿವಸವೇ ಹೇಳಿದರು ಅವರು, ಹಾಗಾಗಿ ಅಮಾವಾಸ್ಯೆಯ ದಿವಸ ನಾವು ಬಂದಿದ್ವಿ. ಆಮೇಲೆ 2 ವರ್ಷದ ಹಿಂದೆನೇ ನಿಮ್ಗೆ ಇದು ಗೊತ್ತಿತ್ತು ಅಂತ ಹೇಳ್ತಿದ್ರಿ? ಯಾವುದು? ಹಾಂ, ಅವರಿಗೆ 2 ವರ್ಷ ಮುಂಚೆನೆ ನಾನು ಅವ್ರ ಕನಸಿಗೆ ಹೋಗಿದ್ದೆ. ಹೌದೌದು, 2 ವರ್ಷ ಮುಂಚೆ. ಎಷ್ಟು ವರ್ಷ ಆಗಿರ್ಬೋದು, 2-3 ವರ್ಷ ಆಗಿರ್ಬೋದು. ಒಂದು ಗುಡಿ, ಅದು ಎಷ್ಟು ಹೆಂಗೆ ಸ್ಪಷ್ಟತೆ ಇಲ್ಲ ನನಗೆ, ಅಷ್ಟು ಜಾಗ ಎಲ್ಲ ಗೊತ್ತಾಗೋದಿಲ್ಲ. ಒಂದು ಗುಡಿ, ಇವರದು ನಾನು ನೋಡಿದ್ದು ಇವರನ್ನು 2 ವರ್ಷದಿಂದ ಎಲ್ಲೂ ಯೂಟ್ಯೂಬ್ಗೆ ಬಂದಿರಲಿಲ್ಲ. ಇವರನ್ನು ನೋಡಿದ್ದು, ಇವರಿಂದ ಈ ಕೆಲಸ ಆಗ್ತದೆ ಅಂತ ನಮಗೆ ಸೂಚನೆ ಸಿಕ್ಕಿದೆ. ಆವಾಗ ನನಗೆ ಪುನಃ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದೆ ನೋಡಿ, ಇವರು ನನಗೆ ತ್ರಿಶೂಲ ಇಡ್ಲಿಕ್ಕೆ ಹೇಳಿದರು. ಆಗ ಸ್ವಲ್ಪ ಹೊತ್ತು ನಾನು ತ್ರಿಶೂಲ ಹಿಡಿದುಕೊಂಡಿದ್ದೆ. ಅದು ಕನಸು, ಇವರು ರಿಪೀಟ್ ಇವರು ಅಂತ ಹೆಂಗಸು ಇವರು ಅಂತ ರಿಪೀಟ್ ಬಂದದ್ದು ನನಗೆ. ಅಲ್ಲಿ ನಾನು ತ್ರಿಶೂಲ ಹಿಡಿದಾಗ ಪುನಃ ನನಗೆ ಆವಾಗ ನನಗೆ ಜ್ಞಾಪಕ ಆಯಿತು, ಓ ಆ ಕನಸು ಇವರೇ ಅಂತ. ಅದು ಅವಾಗಲೇ ಇವರಿಂದನೇ ಅದು ನಿಮಗೆ ಕೆಲಸ ಆಗುತ್ತೆ, ಬೇರೆ ಯಾರಿಂದನೂ ಆಗೋದಿಲ್ಲ ಅಂತ ಸೂಚನೆ. ಮುಂದೆ ಬರ್ತಾರೆ ಇವರು, ಅವ್ರು ಬಂದಾಗ ಅವ್ರ ಹತ್ರನೇ ಹೋಗಿ ಮಾಡಿಸಿ ಅಂತ ಅವ್ರಿಗೆ ಅವಾಗಲೇ 2 ವರ್ಷ ಹಿಂದೆನೇ ತೋರಿಸಿದಂತೆ. ನನಗೂ ಸ್ವಲ್ಪ ಶಾಕ್ ಆಯಿತು, ಹೌದಾ ಅಂತ. ಒಳ್ಳೇದಾಯಿತು. ಸರ್, ಇವರು ಫಸ್ಟ್ ತಡೆಗೆ ಬಂದಿದ್ದರು. ಇವರು ತಮ್ಮ ಅವ್ರಿಗೆ, ಆಮೇಲೆ ತಮ್ಮನ ಹೆಂಡತಿ ಮತ್ತು ತಮ್ಮನ ಮಕ್ಕಳು, ಆಮೇಲೆ ತಂಗಿಗೆ, ಇಷ್ಟು ಜನ ಅಂತೇಳಿ ಬಂದಿದ್ದರು. ಅವರಿಗೆ ಏನು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಿದ್ವಿ, ಎಲ್ಲೂ ಸರಿ ಹೋಗಿಲ್ಲ. ತುಂಬ ಕೊಳ್ಳೆಗಾಲಿಂದ ಹಿಡಿದು ಕೇರಳದಿಂದ ಹಿಡಿದು ಪ್ರತಿಯೊಂದು ಊರು ಸುತ್ತಾಡಿದ್ವಿ, ಎಲ್ಲಿ ಸರಿ ಹೋಗಲಿಲ್ಲ. ಸುಮಾರು ವರ್ಷಗಳಿಂದ ಒದ್ದಾಡ್ತಾ ಇದ್ವಿ. ಯೂಟ್ಯೂಬ್ ನೋಡ್ಕೊಂಡು ಬಂದಿವಿ ಅಮ್ಮ ಅಂತಂದರು. ಸರಿ ಆಯ್ತಂತ ನಾನು ಎಲ್ಲರನ್ನ ಕುಂದ್ರಿಸಿ ಚೆಕ್ ಮಾಡಿದಾಗ ಎಲ್ಲರ ಮೇಲೆ ಗಾಳಿ ಇತ್ತು. ಅದು ತುಂಬ ಸ್ಟ್ರಾಂಗ್ ಆಗಿತ್ತು ಗಾಳಿ, ಬೇರೆ ಅದು ಮಾಟ ಮಂತ್ರದಿಂದ ಬಂದಿತ್ತು. ಹಾಗಾಗಿ ನಾನು ಹೇಳಿದೆ, ತಡೆ ಹೊಡೆದ ಮೇಲೇ ಗಾಳಿ ತೆಗೆದ್ಬಿಟ್ಟು ಸರಿ ಮಾಡೋಕ್ಕಾಗುತ್ತೆ ನಿಮಗೆ ಅಂತ ಹೇಳಿದೆ. ಸರಿ ಆಯಿತು ಅಂತ ತಡೆ ಎಲ್ಲ ಹೊಡೆಸ್ಕೊಂಡ್ಮೇಲೆ ಗಾಳಿ ಎಲ್ಲ, ಚಿಕ್ಕ ಹುಡುಗಿ ತುಂಬ ಕಷ್ಟ ಇತ್ತು. ಆ ಹುಡುಗಿನೂ ತೆಗೆದಾದ್ಮೇಲೆ ಗಾಳಿ ಎಲ್ಲ ತೆಗೆದಾದ್ಮೇಲೆ ಮೈ ಮುಂಚೆ ತುಂಬ ಎಲ್ಲ ಭಾರ ಇತ್ತು ಅವ್ರಿಗೆ. ಗಾಳಿ ಎಲ್ಲ ಹೊರಗಡೆ ಬಂದಮೇಲೆ ಎಲ್ಲ ಫ್ರೀ ಆಯಿತು. ಫ್ರೀ ಆದಮೇಲೆ ಮತ್ತು ನಾವೇನು ಬಂದೋಬಸ್ತ್ ಮಾಡಿದೆ ಎಲ್ಲ ಮಾಡಿ ಕಳಿಸಿದ್ವಿ. ಇಲ್ಲೆಲ್ಲ ನಾಯಿಗೆಲ್ಲ ಚೆನ್ನಾಗಿ ಬಿಸ್ಕಿಟ್ ಹಾಕ್ತಾಯಿದ್ರು. ಒಂದು 10 ನಾಯಿ ಇದ್ವು ಇಲ್ಲಿ. ಅವ್ರಿಗೆ ಬಿಸ್ಕಿಟ್ ತಂದು ಎಲ್ಲ ಚೆನ್ನಾಗಿ ಹಾಕಿ ನೋಡ್ತಾ ಇದ್ದು ನಾನು ಹೊರಗಡೆ ಹೋಗಿ ಚೆನ್ನಾಗಿ ಅದ್ರ ಹತ್ರ ಆಟ ಆಡ್ಕೊಂಡು ಬಿಸ್ಕೆಟ್ ಹಾಕಿ ಎಲ್ಲ ಹೋಗಿ ಸೆಂಟ್ರಲ್ ರೋಡಿಗೇನೋ ಒಂದು ನಾಯಿ ಅಡ್ಡ ಬಂದುಬಿಟ್ಟಿದೆ. ನಾಯಿ ಅಡ್ಡ ಬಂದು ಇವ್ರ ಕಾರಿಗೆ ಜಂಪ್ ಮಾಡಿ ಇನ್ನೊಂದು ಕಾರ್ ಬರ್ತಾ ಇತ್ತಂತೆ, ಆ ಕಾರಿಗೆ ಹೊಡೆದ್ಬಿಟ್ಟಿದೆ. ಅಲ್ಲೇ ಸ್ಪಾಟ್ ಹೋಗ್ಬಿಟ್ಟಿದೆ, ಸತ್ತೋಯ್ತು. ಹಂಗಾಗಿ ಇಲ್ಲಿಂದ ದೇವರು ಒಂದು ರೂಪದಲ್ಲಿ ಹೋಗಿ ಅವ್ರನ್ನ ಕಾಪಾಡಿದೆ. ಏನೋ ಒಂದು ಆಗೋದನ್ನ ಆ ರೂಪದಲ್ಲಿ ಹೋಗಿ ದೇವ್ರು ಕಾಪಾಡಿದೆ ಅಂತ ಅಂದರು. ಫೋನ್ ಮಾಡಿದರು, ಒಳ್ಳೇದಾಯ್ತು ಬಿಡಿ, ಅದಕ್ಕೇನು ಆಗಿರಲ್ಲ, ಅದು ಒಂದು ರೂಪ ತೊಗೊಂಡು ಬಂದಿರ್ತೈತಿ, ನಿಮ್ಮ ಕಾಪಾಡೋಕ್ಕೋಸ್ಕರ ಅಮ್ಮನೇ ಬಂದಿರ್ತೈತಿ, ನಿಮ್ಮನ್ನ ಅಲ್ಲಿಂದ ಬಚಾವ್ ಮಾಡಿರುತ್ತೆ. ನೀವು ಹಿಂಗೆ ಇಲ್ಲಿ ಬಂದು ಹೋಗಿದ್ದು ಅದಕ್ಕೆ ಇಷ್ಟ ಇಲ್ಲಲ್ಲ. ಅದರ ಒಂದು ಗಾಳಿ ಇದ್ರೂ ಪರವಾಗಿಲ್ಲ, ಎಲ್ಲರ ಮೇಲೆ ಗಾಳಿ ಇತ್ತಲ್ಲ, ಒಂದು 5-6 ಜನ ಎಲ್ಲರ ಮೇಲೆ ಇತ್ತು. ಹಂಗಾಗಿ ಅದು ಒಂದೇ ಸರಿ ಮಾಡ್ಲಿಕ್ಕೆ ನೋಡಿತು. ಹಾಗಾಗಿ ಅದು ಅಮ್ಮ ಬಚಾವ್ ಮಾಡ್ತು. ಆಮೇಲೆ ಬೇಜಾರು ಮಾಡ್ಕೊಂಡು ಮನೆಗೆ ಹೋದಿವಿ ಅಂತಂದರು.
ಇವಾಗ ಪರವಾಗಿಲ್ಲ. ಅನುಭವ ಯಾವ ಥರ? ಅದು ನಾವು ಬಂದ ಮೇಲೆ ಇಲ್ಲಿ ನಮಗೆ ಸ್ವಲ್ಪ ಒಳ್ಳೆಯದೇ ಆಗ್ತಾಯಿದೆ. ಏನು ಈ ಮಕ್ಳ ಮೇಲೆಲ್ಲ ಸ್ವಲ್ಪ ತೊಂದರೆ ಇತ್ತು, ಬೆಚ್ಚಿ ಬೀಳೋದು, ಹಲ್ಲು ಕಚ್ಚೋದು ಅದೆಲ್ಲ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಮಗುನು. ಏನು ಇವಾಗ ನಮ್ಮ ಇವರು ತಂಗಿ ಮೇಲೆ ಸ್ವಲ್ಪ ಇತ್ತು, ಅವರು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವ್ರು. ಇವಾಗ ತೊಂದರೆಗಳೇನಾಗ್ತಿತ್ತು? ತೊಂದರೆ ಅಂದರೆ ಮೈ ಮೇಲೆ ಏನೋ ಒಂಥರ ಆವಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಏನೋ ಎಳ್ಕೊಂಡು ಹೋಗೋ ಥರ ಆ ಥರ ಎಲ್ಲ ಆಗ್ತಾಯಿತ್ತು ಅವ್ರಿಗೆ. ತುಂಬ ವರ್ಷದಿಂದ ಇತ್ತು ಈ ಪ್ರಾಬ್ಲಮ್ಮು. ಇಲ್ಲಿ ಬಂದಮೇಲೆ ನಮಗೆ ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬೇರೆ ಕಡೆ ತೋರಿಸಿಲ್ಲ? ಎಲ್ಲ ಕಡೆ ತೋರಿಸಿದ್ವಿ, ಏನು ತೊಂದರೆ ಏನು ಪರಿಹಾರ ಆಗಿಲ್ಲ ನಮಗೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಒಳ್ಳೆಯದಾಗಿದೆ. ನಮ್ಮ ಬ್ರದರ್ ಮೇಲೂ ಇತ್ತು, ತುಂಬ ವರ್ಷದಿಂದ ಇತ್ತು ಅವ್ರಿಗೆ. ನಾವು ಎಲ್ಲ ಕಡೆ ತೋರಿಸಿದ್ವಿ, ಅಲ್ಲೆಲ್ಲೂ ಸರಿಗೆ ಹೋಗಲಿಲ್ಲ, ಬರೀ ತೆಗಿತಾ ಇದ್ರು, ಅದು ತಿರ್ಗಿ ಮತ್ತೆ ಬಂದು ಸೇರ್ಕೊಳ್ತಾ ಇತ್ತು. ಏನದು? ಏನೋ ಒಂಥರ ಆವಿ, ಅದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇಲ್ಲಿ ಬಂದಮೇಲೆ. ಏನು ತೊಂದರೆ ಕೊಡ್ತಾ ಇತ್ತು ಅವ್ರಿಗೆ? ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನು ಕೆಲಸ ಮಾಡಿದ್ರು ಕೈಗೂಡ್ತಾ ಇರಲಿಲ್ಲ, ಎಲ್ಲ ಕಡೆಯೂ ಲಾಸು, ಈ ಥರ ಪ್ರಾಬ್ಲಮ್ಸ್ ತುಂಬ ಆಗ್ತಾಯಿತ್ತು. ಆಮೇಲೆ ತಲೆಯಲ್ಲಿ ಕಣ್ಣು ಕಾಣ್ದಿರ ಸ್ವಲ್ಪ ಬ್ಲರ್ ಆಗೋದು ಕಣ್ಣು, ಅರ್ಧ ತಲೆನೋ ಅರ್ಧ ಪೋರ್ಷನ್ ಫುಲ್ಲು ಒಂಥರ ಬ್ಲರ್ ಆಗೋದು, ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಹೆಲ್ತ್ ಇಶ್ಯೂನು ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮಕ್ಕದಲ್ಲಿ ಸ್ವಲ್ಪ ಕಪ್ಪು ಜಾಸ್ತಿ ಇತ್ತು, ಅದು ಕಡಿಮೆ ಆಗಿದೆ. ಇವಾಗ ಒಂದೇ ತಡೆ ಅವ್ರದ್ದು, ಒಂದೇ ತಡೆ ಮಾಡಿರೋದು. ಇವಾಗ 2ನೇ ತಡೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ತಡೆ ಹೊಡೆದ್ಮೇಲೆ ಆಲ್ಮೋಸ್ಟ್ ಎಲ್ಲವೂ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಅದೇ 3 ತಡೆ ಹೊಡಿಯೋಕೆ ಹೇಳಿದ್ದಾರೆ ಅಮ್ಮವರು. ಸರಿ, ಅದು 3 ಆದಮೇಲೆ ಸ್ವಲ್ಪ ಫುಲ್ ಕಂಟ್ರೋಲಿಗೆ ಬರುತ್ತೆ ಅನಿಸುತ್ತೆ. ಇಲ್ಲಿನ ಜಾಗದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ನಿಮ್ಮ ಯೂಟ್ಯೂಬ್ ನೋಡ್ಕೊಂಡೆ ನಾವು ಇಲ್ಲಿ ಬಂದಿದ್ದು. ಏನೋ ನಮ್ಗೆ ಇಲ್ಲಿ ಪರಿಹಾರ ಸಿಗ್ತಾಯಿದೆ, ನಂಬಿದ್ದೀವಿ. ಹಂಗೂ ಆಗಿದೆ ಪರಿಹಾರನೂ, ನಮಗೆ ಒಳ್ಳೇದಾಗ್ತಾಯಿದೆ. ಯೂಟ್ಯೂಬ್ ನೋಡ್ಕೊಂಡು ಬರಲಿ ಜನ, ತೊಂದರೆ ಇದ್ದವರು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗಲಿ ಒಂದ್ಸಲ ಅಂತ ಹೇಳ್ತೀವಿ. ಯಾವ್ರವ್ರು ಮೇಡಮ್? ನಾವು ಬೆಂಗಳೂರೇ ಸರ್. ಓಕೆ, ಥ್ಯಾಂಕ್ ಯು. ಸರ್, ಇವರು ಫಸ್ಟ್ ಬಂದಿದ್ದರು. ಇವರು ಚೆಕ್ ಮಾಡಿದಾಗ ನಾನು ಇವ್ರಿಗೇನು ಗೊತ್ತಿರಲಿಲ್ಲ, ನಾನೇ ಚೆಕ್ ಮಾಡಿ ಹೇಳಿದೆ. ಒಂದು ಹಾವು ಸಾಯಿಸಿದ್ದೀರಾ, ನಿಮ್ಮ ಕೈಯಿಂದ ಒಂದು ಹಾವು ಸೆತ್ತೋಗಿದೆ. ಅದು ಒಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದೀರಾ, ಆ ಗಾಡಿ ಮೇಲೆ ಅದು ಹಾವು ಹರಿದೋಗಿದೆ. ಅದ್ರ ಸೇಡು ತೀರ್ಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮೇಲೆ ಬಂದು ಈ ಥರ ಸೇಡ್ ಮಾಡ್ತಾ ಇದೆ. 9 ವರ್ಷ ಆಯಿತು. 9 ವರ್ಷದಿಂದನೂ ಕಾಟ ಕೊಡ್ತಾ ಇದೆ ನಾಗಿನಿ ಅಂತ ಹೇಳಿದೆ. ಅವ್ರಿಗೆ ಗೊತ್ತಿಲ್ಲ, ಬೇರೆ ಏನೋ ಮಾಟಮಂತ್ರ ಆಗಿದೆ ಅಂದ್ಕೊಂಡು ಇದ್ದರು. ಇವಾಗ ಆಮೇಲೆ ನಾನು ನೋಡಿ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯಿತು, ಓ ಹೌದು, ಆಗಿರ್ಬೋದೇನೋ, ನನಗೆ ಹಾವು ಬರ್ತಾ ಇದೆ ಕನಸಲ್ಲಿ ಅಂತ ಹೇಳಿದರು. ಮತ್ತು ಹಾಸಿಗೆ ಹಿಡಿಯೋ ಮೂಮೆಂಟಲ್ಲಿ ಇದ್ದರು ಇವರು. ಆಮೇಲೆ ನನ್ನ ಹತ್ರ ಬಂದು ಫಸ್ಟ್ ತಡೆಯಲ್ಲೇ ಪರವಾಗಿಲ್ಲ, ಸ್ವಲ್ಪ ಓಡಾಟ ಇದೆ, ಸ್ವಲ್ಪ ಚೆನ್ನಾಗಿದ್ದಾರೆ, ನಿದ್ದೆನೂ ಮಾಡ್ತಿದ್ದಾರೆ. ಈಗ ಇದು ಫಸ್ಟ್ ತಡೆ ಅಲ್ವಾ ಸರ್? ಸೆಕೆಂಡ್ ತಡೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ನೀವು ಹೇಳಿ ಮೇಡಮ್, ಏನೆಲ್ಲ ಅನುಭವ? ಅದೇ 9 ವರ್ಷದಿಂದ ಏನು ಕೆಲಸ ಏನೋ ಮಾಡ್ತಾ ಇಲ್ಲ. ಎಲ್ಲಿ ಕೇಳಿದ್ರು ತೋರಿಸಿದ್ರು, ಅದೇ ನೆಗೆಟಿವ್ ಎನರ್ಜಿದ್ದು ಸಮಸ್ಯೆ ಅಂತ ಹೇಳಿದರು. ಅದು ತೆಗೆದ್ರೂ ಸರಿಯಾಗಲಿಲ್ಲ, ಪುನಃ ಅದೇ ಥರ ಇದ್ದರು. ಆಮೇಲೆ ಮೊನ್ನೆ ಅದು ಗ್ರಹಣ ಇತ್ತು ನೋಡಿ, ಆ ಟೈಮಲ್ಲಿ ಅವರಿಗೆ ಒಂಥರ ಇನ್ನೂ ಮಂಕಾಗಿ ಬಿಟ್ಟರು. ಈಗ ಮಾತಾಡೋದು ಒಂಥರ ಸ್ಲೋ ಆಗಿಬಿಟ್ಟಿದೆ, ಮೂಮೆಂಟ್ ಎಲ್ಲ ಸ್ಲೋ ಆಗಿತ್ತು. ಅದೇ ನಿಲ್ಲಕ್ಕಾಗಲ್ಲ ಅವರಿಗೆ, ಅಂದರೆ ನಿಂತಲ್ಲೇ ನಿಲ್ಲಿಕ್ಕೆ ಸರಿ ಆಗಲ್ಲ ಅವರಿಗೆ, ಆಗಲ್ಲ. ಅಂದರೆ ಮಾತ್ರೆ ಮೆಡಿಸಿನ್ ಎಲ್ಲ ಇದೆ, ಇಲ್ಲ ಟೆನ್ಷನಲ್ಲಿ. ಇನ್ನೊಂದೇನು ಸರ್, ಇವ್ರಿಗೆ ಎದ್ದು ಹೋಗಿ ರಿಸರ್ಚ್ ಮಾಡೋಕ್ಕಾಗಲ್ಲ, ಬೆಡ್ಡೆಲ್ಲ ಎಲ್ಲ ಮಾಡ್ಕೊತಾ ಇದ್ರು, ಎದ್ದು ನಡೀತಿಲ್ಲ, ಒಂಥರ ಮೆಂಟಲ್ ಥರ ಮಾತಾಡೋದು. ಆದರೆ ಬಾತ್ರೂಮಿಗೆ ಹೋಗೋ ಮೊದಲೇ ಬೆಡ್ಡಲ್ಲೇ ಮಾಡಿಬಿಡ್ತಿದ್ರು. ಆಮೇಲೆ ಹೇಳೋಕ್ಕೆ ಸ್ವಲ್ಪ ಲೇಟ್ ಆಗ್ತಿತ್ತು. ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ, ಮೆಡಿಸಿನ್ ಎಲ್ಲ ಕೊಟ್ಟಿದ್ರು. ಈಗ ಪರವಾಗಿಲ್ಲ. ಆದರೆ ಈಗ ಇದು 9 ವರ್ಷ, 9-10 ವರ್ಷ. ಆಸ್ಪತ್ರೆಯಲ್ಲಿ ಯಾಕೆ ಸರಿ ಹೋಗಿಲ್ಲ? ಮೆಡಿಸಿನ್ ತಗೊಂಡಾಗ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತಿದ್ರು. ಪುನಃ ಮಿಡ್ಲಲ್ಲಿ ಈ ಥರ ಗ್ರಹಣ ಬಂದಾಗ, ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಈಗ ಇಲ್ಲಿ ಬಂದೋದ್ಮೇಲೆ ಆ ಥರ ಏನಿಲ್ವಾ? ಈಗ ನಮಗೆ ಒಂದು ಧೈರ್ಯ ಬಂದಿದೆ, ಅಂದರೆ ಸರಿಯಾಗುತ್ತೆ ಹೇಳಿ. ಈಗ ಪರವಾಗಿಲ್ಲ. ನೀವು 2ನೇ ಟೈಮ್ ಬಂದಿದ್ದೀರಿ? ಹಾಂ, ಹೌದು. ಒಂದೇ ಸರಿಗೆ ಸ್ವಲ್ಪ ಚೇಂಜ್. ಅವರಿಗೆ ತುಂಬ ತಡೆ ಹೇಳಿದ್ದಾರೆ, 10 ಮಾಡಬೇಕು ಅಂತ ಹೇಳಿದರು. ಆಮೇಲೆ ನೋಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಬೇಕು, ಅದೇ ಮಾಡ್ತಾ ಇನ್ನು ಸರಿಯಾಗುತ್ತೆ. ಮನೆ ಕಡೆ ಬೇರೆ ಏನಾದರೂ ತೊಂದರೆಗಳಿದಾವ? ಮನೆಯಲ್ಲಿ ಇಲ್ಲ, ಆ ಥರ ಏನೂ ಇಲ್ಲ. ಮೇಯ್ನ್ ಆಗಿ ಆರೋಗ್ಯ ಸಮಸ್ಯೆ. ಇವ್ರದ್ದು ಆರೋಗ್ಯ ಸಮಸ್ಯೆ. ಆಮೇಲೆ ಏನೂ ದುಡಿತಿರ್ಲಿಲ್ಲ,
ಇದರಲ್ಲೇ ಆಯಿತು ಅವ್ರದ್ದು ಪ್ರಾಬ್ಲಮ್ಮು. ಮತ್ತೆ ಹೆಂಗೆ ನೀವು ಆಸ್ಪತ್ರೆದು ಎಲ್ಲ ಖರ್ಚು ಹೆಂಗೆ? ಅದು ನಮ್ಮ ಹತ್ರ ಚಿನ್ನ ಎಲ್ಲ ಇತ್ತಲ್ವಾ, ಅದನ್ನೆಲ್ಲ ಈಗ ಇವಳು ಮಗಳು ದುಡಿತಾ ಇದ್ದಾಳೆ, ಈಗ ಪರವಾಗಿಲ್ಲ. ಇದರ ಮೊದಲು ನಂದು ಚಿನ್ನ ಎಲ್ಲ ತೆಗೆದೆ ಹಾಗೆ ಕಷ್ಟದಲ್ಲಿ ಮನೆಯಲ್ಲಿ ಇರೋದನ್ನೇ ಇಟ್ಟು ಸರಿ ಮಾಡಿದ್ದೀರಾ, ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಓಕೆ, ಹೇಳಿ ಮೇಡಮ್, ಈಗ ಒಂದು ಏನು ತೊಂದರೆ ಮೇಯ್ನಾಗಿ ಇವ್ರಿಗೆ ಯಾಕೆ ಇದು ಕಾಡ್ತಾ ಇದೆ? ಸರ್, ಇದು ಬಂದು ನಾಗಿನಿ ಕಾಟ. ಅವರು ನಾಗನ್ನ ಸಾಯಿಸ್ಬಿಟ್ಟಿದ್ದಾರಲ್ಲ, ಆಗ ನಾಗಿನಿ ಬಿಡ್ತಾ ಇಲ್ಲ ಮಾಡಿದ್ರಂತ ಕರೆಕ್ಟಾಗಿ ನಾನು ಇವ್ರೇನು ಹೇಳಿರಲಿಲ್ಲ ನನಗೆ, ಇವ್ರಿಗೇನು ಗೊತ್ತಿಲ್ಲ ಪಾಪ, ಮೇನ್ ನೋಡಿದ್ರೆ ಏನು ಗೊತ್ತಿಲ್ಲ. ಆಮೇಲೆ ನಾನು ನೋಡಿ ಹೇಳಿದ್ದೆ, ಈ ಥರ ನೀವು ಹಾವು ಸಾಯಿಸಿದಿಂದ ನಾಗಿನಿ ಬಿಡ್ತಾ ಇಲ್ಲ, ಕರೆಕ್ಟ್ 9 ವರ್ಷ ಆಯಿತು ಅಂದೆ. ಆಮೇಲೆ ಇವರು ಅಂದರು, ಹೌದು 9 ವರ್ಷದಿಂದ ನಮ್ಗೆ ತೊಂದರೆ ಅಂತ. ಹೌದು, ಅವಾಗಿಂದ ಕಾಟ ಶುರುವಾಗಿದೆ ನಿಮಗೆ, ಇವಾಗ ಇತ್ತೀಚೆಗೆ ತುಂಬ ಸೀರಿಯಸ್ ಆಗಿದೆ, ತೊಗೊಂಡು ಹೋಗ್ಬಿಡುತ್ತೆ, ಬಿಡಲ್ಲ ಅದನ್ನು. ಅದ್ರದ್ದು ಏನು ಹಿಂಸೆ ಮಾಡಬೇಕು ಎಲ್ಲ ಹಿಂಸೆ ಮಾಡಿಬಿಡ್ತು, ಇನ್ನು ಸ್ವಲ್ಪ ದಿನ ಒಳಗೆ ತೊಗೊಂಡು ಹೋಗ್ಬಿಡುತ್ತೆ ಅಂದೆ. ಅದಕ್ಕೆ ಇಲ್ಲ, ಆ ಥರ ಆಗ್ಬಾರ್ದು ನೋಡಿ ಅಂದರು. ಆಮೇಲೆ ಬೆಡ್ ಮೇಲೆ ಎಲ್ಲನೂ ಮಾಡ್ಕೊತಾ ಇದ್ರು, ಎದ್ದು ನಡೆಯಲ್ಲ, ಒಂದು ಹೆಜ್ಜೆ ನಡೆಯಲ್ಲ ಇವರು ಅಂತ ಹೇಳ್ತಾಯಿದ್ರು. ಇವಾಗ ನಾನು ಅದಕ್ಕೆ ಏನು ಮಾಡಬೇಕು ತಡೆಯಲ್ಲೇ ನಾನು ಸರಿ ಮಾಡಿದೆ. ಇವಾಗ ಎದ್ದು ಅವರೇ ಬಾತ್ರೂಮ್ ಹೋಗೋದು, ನಡೆಯೋದು, ಮಾಡೋದು, ಇಲ್ಲೇ ನಾವು ಓಡ್ಲಿಕ್ಕೆ ಶುರು ಮಾಡಿಬಿಟ್ರು. ಒಂದು ತಡೆಯಲ್ಲೇ ನಡೀತಿದ್ರು, ಕೂತಲ್ಲೇ ಕೂತ್ಕೊಳ್ಳೋದು, ಏನು ಕೆಲಸ ಮಾಡ್ತಿರ್ಲಿಲ್ಲ, ಏನು ಇಂಟ್ರೆಸ್ಟೇ ಇಲ್ಲ, ಆ ಥರ ಇದ್ದರು. ನಾವು ಅಂದ್ಕೊಂಡ್ವಿ ಬೇಕಂತಲೇ ಮಾಡ್ತಿದ್ದಾರೇನೋ, ಅಂದರೆ ಉದಾಸೀನ ಅಂತ. ಆಮೇಲೆ ಈಗ ಅಮ್ಮ ಹೇಳಿದ್ಮೇಲೆ ಗೊತ್ತಾಯ್ತು. ಈಗ ಅವರು ಸರಿ ಹೋಗಿದ್ದಾರೆ. ಈಗ ನಮಗೆ ಒಂದು ಭಯನೂ ಇತ್ತು, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ಪುನಃ ಹಾಸ್ಪಿಟ್ಲಿಗೆ ಹಣ ಹಾಕಬೇಕಲ್ಲ. ಈಗ ನಮಗೆ ಧೈರ್ಯ, ಇಲ್ಲೇ ಸರಿ ಮಾಡ್ತಾರೆ ಅಮ್ಮ, ಸರಿ ಮಾಡ್ತಾರೆ. ಓಕೆ.